ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಶೋ ಅಂತೂ ಈ ವರ್ಷ ಸಿಕ್ಕಾಪಟ್ಟೆ ಒಂದು ಕಾಂಟ್ರವರ್ಸಿಗಳಿಗೆ ತುತ್ತಾಗಿದ್ದಂತೂ ನಿಜ. ಒಂದಲ್ಲ ಒಂದು ಸಮಸ್ಯೆಗಳು ಬಿಗ್ ಬಾಸ್ಗೆ ಎದುರಾಗಿದ್ದು ನಿಜ, ಅದು ಎದುರಿಸಿ ನಿಂತಿದ್ದು ಕೂಡ ನಿಜ. ಈ ಎಲ್ಲ ಒಂದು ಕಂಟೆಸ್ಟ್ಗಳಂತ ಒಂದು ಏನಿದೆ ಆ ಸ್ಪರ್ಧಿಗಳ ಕಾಂಟ್ರವರ್ಸಿ ನಡೀತಾ ಇತ್ತು, ವೇದಿಕೆ ಮೇಲೆ ಕಾಂಟ್ರವರ್ಸಿ ನಡೀತಾ ಇತ್ತು. ಹಾಗೆ ನಮ್ಮ ಬಾಚಾ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ರು ಕೂಡ ಅದಕ್ಕೂ ಕಾಂಟ್ರವರ್ಸಿ ಹುಡುಕ್ತಾ ಇದ್ರು. ಸೊ ಅದೇ ರೀತಿಯಾದಂತಹ ಇನ್ನೊಂದು ಕಾಂಟ್ರವರ್ಸಿ ಈಗ ಶುರುವಾಗಿದೆ. ಇದೀಗ ಬಹಳ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ರಣಹದ್ದು ಬಗ್ಗೆ ಒಂದು ಅದರ ಸ್ವಭಾವದ ಬಗ್ಗೆ ಒಂದು ಅವಹೇಳನಕಾರಿಯಾದ ಒಂದು ವಿಚಾರವನ್ನು, ಅಂದರೆ ತಪ್ಪಾಗಿ ಒಂದು ವಿಚಾರವನ್ನು ಜನಗಳಿಗೆ ಮುಟ್ಟಿಸ್ತಿದ್ದಾರೆ ಕಿಚ್ಚ ಸುದೀಪ್ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಕಾಂಟ್ರವರ್ಸಿ ಈಗ ನಡೀತಾ ಇದೆ. ಅದ್ರ ಮೇಲೆ ಏನೋ ಕೇಸ್ ಹಾಕ್ತೀವಿ ಅದು ಇದು ಅನ್ನೋದು ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ. ಈಗಾಗಲೇ ಕಿಚ್ಚ ಸುದೀಪ್ ಅವ್ರ ಮೇಲೆ, ಹಾಗೆ ಬಿಗ್ ಬಾಸ್ ಕ್ಲೋಸ್ ಆಗಬೇಕು, ಇದೇ ರೀತಿ ಸಾಕಷ್ಟು ಕಾಂಟ್ರವರ್ಸಿ ನಡೀತಾ ಇದೆ. ಇದ್ರ ಮಧ್ಯೆ ಕಿಚ್ಚ ಸುದೀಪ್ ಸರ್ ಈ ವಿಚಾರವಾಗಿ ಇಷ್ಟು ಹರಿದಾಡ್ತಿದ್ರು ಕೂಡ ಎಲ್ಲೂ ಇದ್ರ ಬಗ್ಗೆ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾವಾಗ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರಂತ ನಾವು ಕಾದು ನೋಡಬೇಕಿದೆ. ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ಏನಿದೆ, ಈ ಒಂದು ವರ್ಷದ 12 ಸೀಸನ್ ಏನಿದೆ, ಈ ಸೀಸನಲ್ಲಿ ಆದಂಥ ಕಾಂಟ್ರವರ್ಸಿ ಇನ್ಯಾವ ಸೀಸನಲ್ಲೂ ಆಗಿರಲಿಲ್ಲ. ಅಷ್ಟು ಕಾಂಟ್ರವರ್ಸಿಗಳು ಈ ಸೀಸನ್ನಲ್ಲಿ ಕಂಡು ಬಂದಂಥದ್ದು. ಸೊ ಇದ್ರ ಬಗ್ಗೆ ಈಗ ಮೊನ್ನೆ ತಾನೇ ಏನು ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ಏನಾಗುತ್ತೆ, ಆ ಟೈಮಲ್ಲಿ ರಣಹದ್ದು ಬಗ್ಗೆ ಒಂದು ಕಿಚ್ಚ ಸುದೀಪ್ ಅವರು ಮಾತನಾಡ್ತಾರೆ. ಅದು ತಪ್ಪಾದ ಮಾಹಿತಿ ನೀಡಿದ್ದಾರೆ ರಣಹದ್ದು ಬಗ್ಗೆ ಅನ್ನೋದನ್ನ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಇದೆಯಲ್ಲ, ಅವರು ಇದನ್ನು ಕೈಗೆತ್ಕೊಂಡು ಇವಾಗ ಮಾತನಾಡ್ತಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯ ಟಾಸ್ಕ್ನಲ್ಲಿ ಹೊಂಚು ಹಾಕಿ ಸಂಚು ಮಾಡಿ ಸರಿಯಾದ ಸಮಯಕ್ಕೆ ಲಬಕ್ಕನೆ ಹಿಡಿಯುವುದು ಅಂತ ಒಂದು ಪ್ರಶ್ನೆಯನ್ನು ಹಾಕಿದಾಗ ಕಿಚ್ಚ ಸುದೀಪ್ ಅವರು ಅವಾಗ ಈ ಒಂದು ಲೈನ್ ಏನಿದೆ ಅದು ತಪ್ಪು ಮಾಹಿತಿ, ಇದು ಜನಗಳಿಗೆ ರಣಹದ್ದು ಬಗ್ಗೆ ತಪ್ಪಾದ ಮಾಹಿತಿ ಅನ್ನೋ ಒಂದು ವಿಚಾರವಾಗಿ ಈಗ ಧ್ವನಿ ಎತ್ತಿರುವಂಥದ್ದು. ರಣಹದ್ದುಗಳು ಅಂದರೆ ಸತ್ತ ಜೀವಿಗಳ ಶವ ತಿಂದು ಪರಿಸರ ಸ್ವಚ್ಛಗೊಳಿಸುತ್ತೆ, ಸಾಂಕ್ರಾಮಿಕ ರೋಗ ಹರಡದಂತೆ ಪ್ರಮುಖ ಪಾತ್ರ ವಹಿಸುತ್ತೆ. ತಪ್ಪು ಮಾಹಿತಿಯಿಂದ ರಣಹದ್ದುಗಳ ಸಂರಕ್ಷಣೆ ಹಿನ್ನಡೆಯಾಗಲಿದೆ. ಹಾಗಾಗಿ ಸುದೀಪ್ ಈ ಬಗ್ಗೆ ಸ್ಪಷ್ಟೀಕರಣ ನೀಡಿ ಜನರಲ್ಲಿ ಉಂಟಾಗಿರುವ ತಪ್ಪಾದ ಗ್ರಹಿಕೆ ದೂರ ಮಾಡಬೇಕು ಅಂತ ಟ್ರಸ್ಟ್ ಒತ್ತಾಯಿಸ್ತಾ ಇದೆ. ಇನ್ನು ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಮಾತನಾಡಿಲ್ಲ. ನೋಡೋಣ ಕಿಚ್ಚ ಸುದೀಪ್ ಸರ್ ಈ ಬಗ್ಗೆ ಏನು ಮಾತನಾಡ್ತಾರೆ ಅಂತ ಕಾದು ನೋಡೋಣ. ಹಾಗೆ ಈ ವರ್ಷ ಅಂದರೆ ಸೀಸನ್ 12ರಲ್ಲಿ ಗಿಲ್ಲಿದಂತೂ ಸಿಕ್ಕಾಪಟ್ಟೆ ಹವ ನಡೀತಾ ಇದೆ. ಗಿಲ್ಲಿ ಗೆಲ್ಲಬೇಕಾ? ಹಾಗಿದ್ರೆ ಕಮೆಂಟ್ ಮಾಡಿ. ಇದೇ ರೀತಿ ಒಂದಷ್ಟು ಕಂಟೆಂಟ್ಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.